ಇವತ್ತು ಉಡುಪಿ ನಗರಾಭಿವೃದ್ಧಿ ಪ್ರಾಧಿಕಾರದವರು ನಮಗೆ ತಾತ್ಕಾಲಿಕ ವಿನ್ಯಾಸ ಅನುಮೋದನೆಯನ್ನ ನೀಡಿದ್ದಾರೆ. 3 ತಿಂಗಳಲ್ಲಿ ಕೊಡಬೇಕಾದ ಅಂದ್ರೆ ಮ್ಯಾಕ್ಸಿಮಮ್ ಪೀರಿಯಡ್ ಅದಕ್ಕೆ 3 ತಿಂಗಳು. ಇದಕ್ಕೆ 24 ತಿಂಗಳ ನಂತರ ಇವತ್ತು ಸಿಕ್ಕಿದೆ. ಇದರಲ್ಲಿ ಸ್ಪಷ್ಟವಾಗಿ ಎಲ್ಲವೂ ಇದೆ. ನಾನು ಅರ್ಜಿ ಹಾಕಿದ ಡೇಟು ಯಾವತ್ತು ಅಂತ ಹೇಳೋದು 23/2024 ಅಂತಂದ್ರೆ ಆಗಿದೆ. ಸೊ ಇನ್ನು ಹಳೆ ಚೌರ ಮಾಡಲಿಕ್ಕೆ ನನಗೆ ಇಷ್ಟ ಇಲ್ಲ. ಆದರೆ ನನಗೆ ಸಂತೋಷ ಆಗಿದೆ. ಅಂದರೆ ಕೊನೆಗೆ ಧರಣಿ ಕೂತ್ಕೊಂಡಾದ್ರೂ ನನಗೆ ನ್ಯಾಯ ಸಿಕ್ಕುವಂತ ಕೆಲಸ ಆಗಿದೆ. ಒಂದನ್ನ ನಾನು ನಮ್ಮ ನಾಗರಿಕರಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ಇವತ್ತು ಇಷ್ಟು ಲೀಗಲಿ ಇಲ್ಲದೆ ಇರ್ತಿದ್ರೆ ನಾನು ಧರಣಿ ಕೂತ್ಕೊಳ್ಳುವ ಪರಿಸ್ಥಿತಿ ಇರ್ತಿರ್ಲಿಲ್ಲ. ಬೇರೆಯವರೆಲ್ಲ ಸ್ವಲ್ಪ ಹೆಚ್ಚು ಕಮ್ಮಿ ಇದ್ರೆ ಯಾರೋ ಇನ್ಫ್ಲೂಯೆನ್ಸ್ ತಗೊಂಡು ಮಾಡ್ತಾರೆ. ನಾನು ರಾಜಕೀಯ ಇನ್ಫ್ಲೂಯೆನ್ಸ್ ತಗೊಂಡೆ ಲೀಗಲಿ ಮಾಡುವಂತದ್ದೇ ಮಾಡ್ತೀನಿ. ಕೊನೆಗೆ ಅವರು ಕೊಡಬೇಕಾದ್ರೆ ಪ್ರಾಧಿಕಾರದ ಕಾನೂನು ಸಲಹೆಗಾರರ ಕಾನೂನು ಅಭಿಪ್ರಾಯ 23/3 ತೆಗೆದುಕೊಂಡು ಕೊಟ್ಟದ್ದು. ಅಂದ್ರೆ ಇದು ನನ್ನದು. ಯಾರೆಲ್ಲ ಇವತ್ತು ಕೆಲವರು ಅದು ಲೀಗಲಿ ಸರಿ ಇಲ್ಲ, ಕೋರ್ಟಲ್ಲಿ ಇದೆ, ಇದೆಲ್ಲ ಹೇಳ್ತಾ ಇದ್ದವರಿಗೆ ನಾನು ಇನ್ನು ಉತ್ತರ ಮಾಡಲ್ಲ. ಯಾರು ರಘುಪತಿ ಭಟ್ರು 3 ಬಾರಿ ಶಾಸಕರಾಗಿದ್ರು, ಅವರಿಗೆ ಕಾನೂನು ಗೊತ್ತಿಲ್ವಾ ಅಂತ ಕೇಳ್ತಿದ್ದವರಿಗೆ ಇದೇ ಉತ್ತರ. ಕಾನೂನಲ್ಲಿ ಸರಿ ಇದ್ದದ್ರಲ್ಲೇ ಸಿಕ್ಕಿದೆ ಬಿಟ್ರೆ ನಾನಿಲ್ಲಿ ಧರಣಿಗೆ ಕೂತ್ಕೊಂಡಿಂದ ಸಿಕ್ಕಿದ್ದಲ್ಲ. ಧರಣಿಗೆ ಕೂತ್ಕೊಳ್ಳದೆ ಇರ್ತಿದ್ರೆ ನಾನು ಯಾಕೆ ಕೂತ್ಕೊಂಡದಂದ್ರೆ ಇನ್ನೂ ಪುನಃ ಮೀಟಿಂಗ್ ಅಲ್ಲಿ ನಿಂತಿತ್ತು. ಕನಿಷ್ಠ 6 ತಿಂಗಳಿಂದ 1 ತಿಂಗಳು 1 ವರ್ಷ ಮುಂದೂಡ್ತಿದ್ರು. ಹಾಗಾಗಿ ನಾನು ಅನಿವಾರ್ಯವಾಗಿ ನನಗೆ ಕೂತ್ಕೊಳ್ಬೇಕಾದ್ದು. ಇವತ್ತು ನನಗೆ ತಾತ್ಕಾಲಿಕವಾಗಿ ಸಿಕ್ಕಿದೆ. ನಾನು ವಿನಂತಿ ಮಾಡ್ತಾ ಇದ್ದೇನೆ, ಯಾರೆಲ್ಲ ನನಗೆ ಮಾಡಬಾರ್ದು ಒತ್ತಡ ಮಾಡ್ತಾ ಇರುವಂಥದ್ದು, ನಾವು ಇವತ್ತು ಇನ್ನು ಮುಂದೆ ಅದಕ್ಕೆ ಯಾವುದೇ ತೊಂದರೆ ಮಾಡ್ಲಿಕ್ಕೆ ಹೋಗದೆ ಲೀಗಲಿ ಯಾವುದಿದೆ ಅದಕ್ಕೆ ಸಹಕಾರ ಮಾಡಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ನನಗೆ ಉದ್ಯಮಕ್ಕೆ ಸಂಬಂಧಪಟ್ಟಂತದ್ದು. ಇವತ್ತು ಉಡುಪಿಯ ಇತಿಹಾಸದಲ್ಲಿ ಒಬ್ಬ ಮಾಜಿ ಶಾಸಕ ತನ್ಗೆ ಸ್ವಂತ ಉದ್ಯಮಕ್ಕೆ ಯಾವುದಾದ್ರೂ ಸಿಂಗಲ್ ಲೇಔಟ್ ಸಿಗ್ಬೇಕಾದ್ರೆ 2 ದಿವಸ ಧರಣಿ ಕೂತ್ಕೊಂಡು 1.5 ದಿವಸ ಧರಣಿ ಕೂತ್ಕೊಂಡು ಮಾಡ್ಬೇಕಾಗಬೇಕು ಅಂತ ಹೇಳುವಂತ ಒಂದು ಕಪ್ಪು ಚುಕ್ಕೆ ಪ್ರದೇಶ ಇಲ್ಲಿ ಬಂದಿದೆ. ಇದು ಒಂದು ಬೇಸರ ಇದೆ. ಆದ್ರೆ ನನಗೆ ಸಂತೋಷ ಇದೆ. ನನಗೆ ನ್ಯಾಯ ಇವತ್ತು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಸಿಕ್ಕಿದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಇವತ್ತು ಇದು ನನ್ನ ಮುಗಿಯಿತು. ಇವತ್ತು ನಗರಾಭಿವೃದ್ಧಿಯಲ್ಲಿ ಸಾಕಷ್ಟು ಸಮಸ್ಯೆಗಳಿದೆ. ಇವತ್ತು ವಿಶೇಷವಾಗಿ ನನ್ನ ಕಾಲದಲ್ಲಿ ಆದಂತಹ TDR, ನಾವು ಅಂಬಾಗಿಲಿನ ಪೆರಂಪಳ್ಳಿ ರಸ್ತೆಗೆ ಅಷ್ಟೂ ಜನರು TDR ನ ಮೇಲೆ ಬಿಟ್ಕೊಳ್ತಾರೆ. ಇದು ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಎಲ್ಲಾ ಜಿಲ್ಲಾ ಮಟ್ಟ ಅಧಿಕಾರಿಗಳು ಇಟ್ಕೊಂಡು ನಗರಾಭಿವೃದ್ಧಿ ಪ್ರಾಧಿಕಾರ ನೋಟಿಫಿಕೇಶನ್ ಮಾಡಿ ನಗರಸಭೆ ಮಾಡಿ ಜಂಟಿಯಾಗಿ TDR ಅನ್ನ ಮಾಡಿದ್ದು. ಫಾತಿಮಾ ಚರ್ಚ್ನವರು, ಸಂತೋಷ್ ನಗರ ಮಸೀದಿಯವರು, ಎಲ್ಲರೂ ದೇವಸ್ಥಾನದವರು, ಎಲ್ಲರೂ ವಿಷ್ಣುಮೂರ್ತಿ ದೇವಸ್ಥಾನದವರು, ಎಲ್ಲರೂ ಜಾಗ ಸಣ್ಣ 3 ಸೆನ್ಸ್ ಅವರು ಜಾಗವನ್ನು ₹1 ಪರಿಹಾರ ತೆಗೆದುಕೊಳ್ಳದೆ TDR ಕೊಡ್ತೇವೆ. ಆಗ ನಾನು ಶಾಸಕನಾಗಿದ್ದಂತ ವಿಶ್ವಾಸದಿಂದ ಬಿಟ್ಟು ಕೊಟ್ಟಿದ್ದಾರೆ. ಇವತ್ತು 3 ವರ್ಷ ಆದ್ರೂ ಅವರಿಗೆ TDR ಅನ್ನ ಕೊಡ್ಲಿಲ್ಲ. ಏನು ಹೇಳಿದ ಕೂಡಲೇ ಅದು ಈ ಖಾತಾ ಆಗ್ಬೇಕು, ಅದರ ಖಾತಾ. ನಾನು ಇರುವಾಗ ಕನ್ವರ್ಷನ್ ಆಗ್ಬೇಕು ಹೇಳಿದ್ದಕ್ಕೆ 15 ಮೀಟರ್ ನಿಮ್ಮ ಫೈನ್ ಸರ್ಕಲ್ ಇಂದ ಅಂಬಾಗಿಲ್ ಸರ್ಕಲ್ ವರೆಗೆ ಒಂದು ಕನ್ವರ್ಷನ್ ಅನ್ನ ಮಾಡಿಕೊಡ್ತೇವೆ. ಇನ್ನು ನೆಕ್ಸ್ಟ್ ಅದಕ್ಕೆ ಹೋರಾಟವನ್ನು ಮಾಡಬೇಕಾಗಿದೆ. ಮುಂದೆ ಇಲ್ಲಿ ಏನು ಹಕ್ಕುಪತ್ರ ಸಿಕ್ಕಿದಂತದ್ದಿದೆ, ಸರ್ಕಾರದಿಂದ ಹಕ್ಕುಪತ್ರಗಳು ಸಿಕ್ಕಿದೆ. 5 ಸೆನ್ಸ್ 3 ಸೆನ್ಸ್ 1 ಸೆನ್ಸ್ ಹಕ್ಕುಪತ್ರಗಳು ಕೊಟ್ಟಿದೆ, ಸರ್ಕಾರವೇ ಕೊಟ್ಟದ್ದು. ಅದಕ್ಕೆ ಈಗ ಲೇಔಟ್ ಪ್ಲಾನ್ ಆಗ್ಬೇಕು ಅಂತ ಹೇಳ್ತಾ ಇದ್ದಾರೆ. ನೋಡಿ, ಇಲ್ಲಿ ಒಂದು ಮಧ್ಯದಲ್ಲಿ ಜಾಗ ಇರ್ತದೆ, ಸರ್ಕಾರಿ ಜಾಗ. ಯಾರೋ ಒಬ್ಬ ಅಕ್ರಮ ಕುತ್ಕೊಂಡಿರ್ತಾನೆ. 94C ಯಲ್ಲಿ ಕೊಡ್ತಾರೆ 1.25 ಸೆನ್ಸ್, 3.25 ಸೆನ್ಸ್, 2.25 ಸೆನ್ಸ್ ಎಲ್ಲ ಕೊಟ್ಟದ್ದು. ಅವ ಯಾವತ್ತೋ ಒಂದು ಮನೆ ಇರ್ತದೆ. ಈಗ ನಿಮ್ಗೆ ಏನಾದ್ರು ಮನೆ ಕಟ್ಲಿಕ್ಕೆ ಬರ್ಬೇಕು ಅಂತಾದ್ರೆ ಹೊಸ ಲೇಔಟ್ ಆಗ್ಬೇಕು ಅಂತಾದ್ರೆ ಅದಕ್ಕೆ ಸಿಂಗಲ್ ಲೇಔಟ್ ಆದ್ರೆ 15% ಬಿಡಬೇಕು, ಫುಲ್ ಲೇಔಟ್ ಆದ್ರೆ 45% ಬಿಡಬೇಕು, ರೋಡ್ ಅಷ್ಟೇ ಅಗಲ ಇರಬೇಕು ಅಂತೆಲ್ಲ ಇದೆ. ಅದು ಸಿಂಗಲ್ ಲೇಔಟ್. ಇವತ್ತು 100 ಬಡವರು ಇದರಲ್ಲಿ ಸಮಸ್ಯೆ ಆಗ್ತಾ ಇದ್ದಾರೆ. ಮತ್ತು ಇಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ತುಂಬಾ ಅವ್ಯವಸ್ಥೆಗಳಿದೆ. ಪ್ರಾಯಶಃ ಇದಕ್ಕೆ ಪ್ರತ್ಯೇಕವಾದಂತಹ ಹೋರಾಟವನ್ನ ನಾಗರಿಕರ ಪರವಾಗಿ ಖಂಡಿತವಾಗಿಯೂ ಮಾಡಲೇಬೇಕಾಗಿದೆ. ನಾನು ಪ್ರಾಯಶಃ 11ನೇ ತಾರೀಕಿನವರೆಗೆ ನಂದು ದೇವಸ್ಥಾನದ ಸಂಹಿತ ಯಾಗ ಇದೆ. ಆ ನಂತರ ಅದರ ಒಳಗೆ ನಗರಾಭಿವೃದ್ಧಿ ಪ್ರಾಧಿಕಾರದವರು ನಾನು ಇವತ್ತು ಗಡುವನ್ನ ಕೊಡ್ಲಿಕ್ಕೆ ಬಯಸ್ತಾ ಇದ್ದೇನೆ. ಮುಂದಿನ 11-12ನೇ ತಾರೀಕಿನ ಒಳಗೆ ಆ ಎಲ್ಲ ಯಾರು ಇವತ್ತು ಅಧ್ಯಕ್ಷರು ಅದಕ್ಕೆ ನಿರ್ಣಯವನ್ನ ಮಂಡಿಸಿದ್ದಾರೆ, ಯಾರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಮಂಡಿಸಿದ್ದಾರೆ. ಅದಕ್ಕೆ ಕಮಿಷನರು ಮತ್ತೆ ಅಧಿಕಾರಿಗಳು ತಡೆ ಹಿಡಿತಾ ಇದ್ದಾರೆ. ಹಿಂದಿನಿಂದ ಕೊಡ್ತಾ ಇತ್ತು, ಹೊಸತಲ್ಲ, ನಾನ್ ಶಾಸಕನಾಗಿದ್ದಾಗ ಕೊಡ್ತಾ ಇತ್ತು. ಆ ಸಿಂಗಲ್ ಲೇಔಟ್ ಅಂತಲ್ಲ, ಯಾರು ಬಡವರು ಹಕ್ಕುಪತ್ರ ಸರ್ಕಾರ ಕೊಟ್ಟದ್ದು, ಯಾರೋ ಖಾಸಗಿಯವನು ಇದು ಮಾಡಿದ್ದಲ್ಲ, ಯಾವುದು ಲೇಔಟ್ ಮಾಡಿದ್ದಲ್ಲ, ಸರ್ಕಾರ ಕೊಟ್ಟಂತದ್ದಕ್ಕೆ ಇವರು ಸಿಂಗಲ್ ಲೇಔಟ್ ಅಂತ. ಸಿಂಗಲ್ ಲೇಔಟ್ ಕೊಡೋದಾದ್ರೂ ನಿಯಮಾವಳಿಯನ್ನ ಸಡಿಲಿಸಿ ಅದಕ್ಕೆ ಕೊಡಬೇಕು, ಅದನ್ನ ಮಾಡಬೇಕು. ಇಲ್ಲದಿದ್ರೆ
ಈ TDR ಮತ್ತು ಇನ್ನಿತರ ಹೋರಾಟಗಳ ಬಗ್ಗೆ ಖಂಡಿತವಾಗಿ ನಾವು ಹೋರಾಟ ಮಾಡುವಂತ ಅನಿವಾರ್ಯತೆ ಇದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ VSS ಇಂಗ್ಲಿಷ್ ಮೀಡಿಯಂ CBSE ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.